ದೇವಸ್ಥಾನಕ್ಕೆ ಹೋಗಿ ನಾನು ಕಳೆದ 5 ವರ್ಷದಿಂದ ಅಲ್ಲಿ ಪ್ರತಿ ಮಂಗಳವಾರ ನನಗೆ ಆರೋಗ್ಯಕ್ಕೋಸ್ಕರಲೇ ಪೂಜೆ ಮಾಡ್ತಾರೆ. ನಾನು ತಿರುಪತಿಗೆ ಹೋಗ್ಲಿಕ್ಕಾಗಲಿಲ್ಲ, ನಿನ್ನೆ ಡಯಾಲಿಸಿಸ್ ಇತ್ತು. ಅದರಿಂದ ಇವತ್ತಿಲ್ಲೇ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದೆ, ಪೂಜೆ ಮುಗಿಸ್ಕೊಂಡು ಬಂದೆ. ಈಗ ನಾನೇನು ಹೇಳಬೇಕು ಗೊತ್ತಿಲ್ಲ. ನನ್ನ ಕೈಲಾದ ಮಟ್ಟಿಗೆ ರಾಜ್ಯದ ಜನತೆಗೆ ಇನ್ನೂ ಕೆಲವು ದಿನ ನಾನು ಜನತೆಯ ಸಮಸ್ಯೆಗಳನ್ನು ಮುಂದಿಟ್ಕೊಂಡು ಹೋರಾಟ ಮಾಡತಕ್ಕಂಥ ಒಂದು ಮನಸ್ಸಿನಲ್ಲಿ ದೃಢ ಸಂಕಲ್ಪ ಮಾಡಿದ್ದೇನೆ. ನನಗೆ 90-93 ಆಯಿತು ಅಂತ ಹೇಳಿ ಅದನ್ನು ಮನೆಯಲ್ಲಿ ಕೂತ್ಕೊಳ್ಳೋದಿಲ್ಲ. ನಾನು ವೀಲ್ ಚೇರಲ್ಲೇ ಹೋಗ್ತೀನಿ. ಜನಗಳ ಸಮಸ್ಯೆ ಇವತ್ತು ಯಾವ ರೀತಿ ತುಂಬ ಹದಗೆಟ್ಟಿದೆ, ಇದರ ಬಗ್ಗೆ ನಾನಾಗಲೇ ಮೊನ್ನೆ ಹೇಳಿದ್ದೇನೆ. 20ನೇ ತಾರೀಕು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಹೇಳಿದ್ದೇನೆ. ಎಲ್ಲ ಮೀಡಿಯಾದನ್ನು, ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ, ನಮ್ಮ ಪಕ್ಷದ ಕಚೇರಿಲಿ ನಿಮಗೆ ಒಂದು 2-3 ಗಂಟೆ ಕಾಲ ಕಳೀತೀನಿ. ರಾಜ್ಯದ ಸಮಸ್ಯೆಗಳ ಬಗ್ಗೆ, ದೇಶದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತೇನೆ. ಪ್ರೈಮ್ ಮಿನಿಸ್ಟ್ರು ಮೆಸೇಜ್ ಕಳಿಸಿದ್ದಾರೆ, ಹೋಮ್ ಮಿನಿಸ್ಟ್ರು ಪರ್ಸನಲಾಗೇ ಮಾತಾಡಿದರು. ಪ್ರೈಮ್ ಮಿನಿಸ್ಟ್ರು ಸ್ವೀಡನ್ನಿಂದ ತುಂಬ ಒಳ್ಳೆ ಮೆಸೇಜ್ ಕಳಿಸ್ಕೊಟ್ಟಿದ್ದಾರೆ. ಹೀಗೆ ಅನೇಕ ಸ್ನೇಹಿತರು, ಅವರ ಅಭಿಮಾನಿಗಳು ನನಗೆ ಅವರೆಲ್ಲ ಪಟ್ಟಿ ಮಾಡಿ ಹೇಳಲಿಕ್ಕೆ ಇಬ್ಬರು ಮುಖ್ಯಸ್ಥರದ್ದು ಹೇಳಿದೆ. ಯಡಿಯೂರಪ್ಪನವರು ಕಳಿಸಿದ್ದಾರೆ, ಅವರೇ ಮಾತಾಡಿದ್ದಾರೆ. ಈ ಅನೇಕರು ಸ್ನೇಹಿತರುಗಳು ಇದರೊಳಗೆ ಏನು ಯಾವ ರಾಜಕೀಯ ನ್ಯಾಷನಲ್ ಪ್ರೆಸಿಡೆಂಟ್ ಭಾರತೀಯ ಹೀಗೆ ಇನ್ನೂ ಸಾಯಂಕಾಲದವರೆಗೆ ಬೇಕಾದಷ್ಟು ನನಗೆ ಗೊತ್ತಿದೆ. ನಾನು ಈಗ ತಾನೇ ಮನೆಗೆ ಬಂದ ದೇವಸ್ಥಾನ. ಅದರಿಂದ ಏನೋ ಒಂದು 68 ವರ್ಷ ಸುದೀರ್ಘವಾದ ರಾಜಕೀಯ ಜೀವನದಲ್ಲಿ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಈ ಜನ ಎಷ್ಟು ಗುರುತಿಸ್ತಾರೋ ಅದು ನಂಗೆ ಸಮಸ್ಯೆ ಇಲ್ಲ, ಆದರೆ ಹೋರಾಟ ಮಾಡೋದು ನಂದು ಮುಂದೆ ಇರೋದು. ಆ ಕೆಲಸ ಮಾಡ್ತೀವಿ ಸರ್. 28ರ ಚುನಾವಣೆಗೆ ಕಣ್ಮುಂದೆ ಇದೆ ಸರ್. 2028ರ ಚುನಾವಣೆ ರಾಜ್ಯದಲ್ಲಿ. ಸೊ ಆ ವಿಚಾರವಾಗಿ ಸಂಬಂಧಪಟ್ಟಂತೆ ಯಾವ ರೀತಿ ಹೋರಾಟ? ನಾನು NDAನಲ್ಲಿ ಒಂದು ಮೈನರ್ ಪಾರ್ಟ್ನರ್, ಅಂದರೆ ರೀಜನಲ್ ಪಾರ್ಟಿ. ನಾವು ಮೋದಿಯವ್ರ ಜೊತೆ ನನ್ನ ಸಂಬಂಧ, ಶಾ ಜೊತೆ ನನ್ನ ಸಂಬಂಧ ಇದೆ. ಇದರಲ್ಲಿ ಯಾವ ಬಿಕ್ಕಟ್ಟು ಬರೋದಿಲ್ಲ. ನಾನು ಈ ಹೋರಾಟದಲ್ಲಿ ಯಾವುದೇ ಕ್ಲಿಷ್ಟ ಸಮಸ್ಯೆ ಬಂದರೂ ಕೂತು ಬಗೆಹರಿಸ್ಕೊಂಡು ಹೋರಾಟ ಮಾಡ್ತೀನಿ ಅಂತಕ್ಕಂಥ ದೃಢ ವಿಶ್ವಾಸ ಇದೆ. ಅವರ ಬಳಿ ನನ್ನ ಸಂಬಂಧ ಇರೋದ್ರಿಂದ ನನಗೆ ಯಾವುದೇ ಆತಂಕ ಇಲ್ಲ. ಆದ್ದರಿಂದ ಈ ರಾಜ್ಯದಲ್ಲಿ, ದಕ್ಷಿಣದಲ್ಲಿ ನೆನ್ನೆ ಹೇಳ್ತಾ ಇದ್ರು, ಕಾಂಗ್ರೆಸ್ಸು ಕೇರಳ, ಕರ್ನಾಟಕ, ತೆಲಂಗಾಣಕ್ಕೆ ಮಾತ್ರ ಸೀಮಿತ ಆಗಿದೆ ಅಂತ. ಇದು ನೋಡೋಣ ಏನಾಗುತ್ತೆ ಅಂತೇಳಿ ಈಗ ನಾನು ಮಾತಾಡೋದಿಲ್ಲ. ಆ ಟೈಮ್ ಬಂದಾಗ ಮಾತ್ರ. ಸರ್, ಕೊನೆಯದಾಗಿ ಕಾರ್ಯಕರ್ತರಿಗೆ ಏನು ಸಂದೇಶ ಕೊಡ್ತೀರಾ ಸರ್? ಇವತ್ತು ನಿಮ್ಮ ಹುಟ್ಟಿದ ಹಬ್ಬ. ನಾವು ನಿಷ್ಠೆಯಿಂದ ನಮ್ಮ ಪಕ್ಷದ ಕಾರ್ಯಕರ್ತರು ಶಿಸ್ತಿನ ಸಿಪಾಯಿಗಳಾಗಿ ಪಕ್ಷದ ಕೆಲಸವನ್ನು ನಿಷ್ಠೆಯಿಂದ ಮಾಡಿ ಪ್ರತಿ ತಾಲೂಕು, ಜಿಲ್ಲಾ ಹಂತದಲ್ಲಿ, ರಾಜ್ಯ ಮಟ್ಟದಲ್ಲಿ ಅವರು ಏನು ಜವಾಬ್ದಾರಿಯನ್ನು ಕುಮಾರಸ್ವಾಮಿಯವರಿಗೆ ವಹಿಸ್ಕೊಟ್ಟಿದ್ದಾರೆ ಆ ಕೆಲಸವನ್ನು ನಿಷ್ಠೆಯಿಂದ ಮಾಡಬೇಕು ಅಂತೇಳಿ ನಾನು ಅವರಲ್ಲಿ, ನಮ್ಮ ಶಾಸಕರಲ್ಲಿ ವಿನಂತಿ ಮಾಡಿ